ಈ ರೀತಿಯ ಒಂದು ಹೊಸ ರುಚಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಲಿಕತ್ತೀನಿ. ನಿಮಗಿದ್ರ ಬಗ್ಗೆ ನೀವು ಎಂದೂ ಕೇಳಿರ್ಲಿಕ್ಕಿಲ್ಲ ಅಥವಾ ನಾನು ಫಸ್ಟ್ ಟೈಮ್ ಕೇಳಿನೋ ಗೊತ್ತಿಲ್ಲ. ಆದರೆ ಬಹಳ ಟೇಸ್ಟಿಯಾಗಿರ್ತದೆ. ಇದನ್ನು ನಮ್ಮ ಆಂಟಿ ಒಬ್ಬರು ನನಗೆ ಈ ರೆಸಿಪಿ ಬಗ್ಗೆ ಹೇಳಿದರು. ನಾನು ಅದನ್ನು ಟ್ರೈ ಮಾಡಿ ನೋಡಿದೆ. ಬಹಳ ಟೇಸ್ಟಿಯಾಗಿತ್ತು ಮತ್ತು ಎಲ್ಲರಿಗೂ ಬಹಳ ಲೈಕ್ ಆಯ್ತು. ಅದಕ್ಕೆ ಇದನ್ನು ನೀವು ಒಂದು ಸರ್ತಿ ತಪ್ಪದೆ ಮಾಡಿ ನೋಡಿರಿ. ಈ ಹೊಸ ರುಚಿ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ಸ್ ಮಾಡಿ ಹೇಳ್ರಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ಸ್ವಾಗತ. ಇದು ಅರ್ಧ ಕಿಲೋ ಮಾವಿನಕಾಯಿ ಅದ ನೋಡ್ರಿ. ದೊಡ್ಡ ಸೈಜಿಂದೇ ಸಿಕ್ತು ನನಗೆ. ನಿಮ್ಮ ಹತ್ರ ಯಾವುದಿರ್ತದೆ ಅದು ಮಾವಿನಕಾಯಿ ತೊಗೊಳ್ರಿ. ಇದು ಆಲ್ಮೋಸ್ಟ್ ಒಂದು ಅರ್ಧ kg ಅದ. ಇದನ್ನು ಸ್ವಚ್ಛ ತೊಳೆದು ಒಂದು ಬಟ್ಟೆಯಿಂದ ಒರೆಸ್ಕೊಂಡಿನಿ. ಆಮೇಲೆ ಇದ್ರ ಮೇಲಿಂದು ಸಿಪ್ಪೆನೆಲ್ಲ ತೆಗಿಲಿಕತ್ತೀನಿ. ನೀವು ಸಣ್ಣ ಸಣ್ಣ ಮಾವಿನಕಾಯಿ ಇದ್ದರೆ ಅಂದಾಜು ನಿಮಗೆ ಎಷ್ಟು ಬೇಕಷ್ಟು ತೊಗೊಂಡು ಅದ್ರ ಸಿಪ್ಪೆ ತಗೊಳ್ರಿ. ಇವಾಗ ಈ ರೀತಿ ಚಲೋ ಹುಳಿ ಇರೋ ಮಾವಿನಕಾಯಿ ಅದ. ಈ ಮಾವಿನಕಾಯಿನ ನಾವು ಕೊಬ್ಬರಿ ತುರಿಯೋ ಹೆರ್ಮಣಿ ಇರ್ತದಲ್ಲ ಅದರ್ಲಿಂದ ಹೆರ್ಕೋಬೇಕು. ಇದು ಸಣ್ಣಗಿರೋ ಹೆರ್ಮಣಿಯಿಂದನೇ ಹೆರ್ಕೊಳ್ರಿ. ಬಹಳ ದಪ್ಪ ದಪ್ಪ ಹೋಲಿರೋ ಹೆರ್ಮಣಿ ಬೇಡ. ಇದೇ ರೀತಿ ಎಲ್ಲವನ್ನು ಚಂದ ಹೆರ್ಕೊಂಡು ಇಟ್ಕೋಬೇಕು. ನೋಡ್ರಿ ಎಷ್ಟು ಚಂದ ಹಿಂಗೆ ಮುದ್ದೆ ಮುದ್ದೆ ಆಗ್ಯದ. ಆಮೇಲೆ ಮಾವಿನಕಾಯಿ ಹುಳಿ ಇದ್ದಿದ್ದರಿಂದ ಇದ್ರೊಳಗೆ ಚಲೋ ರಸನೂ ಬಿಟ್ಟದ. ಇದೇ ರೀತಿ ನಮ್ಗೆ ಹೆರ್ಕೊಂಡು ಇಟ್ಕೋಬೇಕು. ಈಗ ಒಂದು ಸ್ಟೀಲಿನ ಬೋಗಣಿ ಒಳಗೆ ಎಲ್ಲ ಹೆರ್ದಿರೋ ಈ ಮಾವಿನಕಾಯಿ ಹೆರ್ಕಳನ್ನು ಹಾಕಿ ಇದಕ್ಕೆ ನಾವು ಬೆಲ್ಲ ಹಾಕಬೇಕು. ಒಂದು 350 ಗ್ರಾಮ್ಲಿಂದ 400 ಗ್ರಾಮ್ ಬೆಲ್ಲ ಹಾಕಿನಿ. ಯಾಕಂದ್ರೆ ಹುಳಿ ಮಾವಿನಕಾಯಿ ಇದ್ದಿದ್ದಕ್ಕೆ ಬೆಲ್ಲ ಜಾಸ್ತಿ ಹಿಡಿಲಿಕತ್ತದ. ಇದು ಆರ್ಗ್ಯಾನಿಕ್ ಬೆಲ್ಲ ಅದ. ಅದಕ್ಕೆ ನಿಮ್ಗೆ ಇದು ಆರೋಗ್ಯಕ್ಕೂ ಚಲೋದು. ಈ ಬೆಲ್ಲದೊಳಗೆ ಯಾವ ಕೆಮಿಕಲ್ಲೂ ಇಲ್ಲ. ಬೆಲ್ಲ ಯಾರಿಗೆ ಬೇಡ ಅವರು ಸಕ್ಕರೆ ಹಾಕ್ಕೋಬಹುದು. ಆದರೆ ಬೆಲ್ಲದ್ದು ಒಂದು ಟೇಸ್ಟ್ ಬಹಳ ಚಲೋ ಬರ್ತದೆ. ಇವಾಗ ಎಲ್ಲವನ್ನು ನಾನು ಚಲೋ ಕಲಿಸಿನಿ. ಈ ಮಾವಿನಕಾಯಿ ಒಳಗಿರೋ ರಸದಿಂದ ಬೆಲ್ಲ ಕರಗ್ತದೆ. ಅದಕ್ಕೆ ಸ್ವಲ್ಪ ಕರಗಲಿಕ್ಕೆ ಸೈಡಿಗೆ ಇಡೋಣ. ಒಂದು ಮುಚ್ಚಳ ಮುಚ್ಚಿ ಒಂದು 2 ತಾಸು ಆಯಿತು. ಈಗ 2 ತಾಸು ಆದಮೇಲೆ ನೋಡ್ರಿ ಅದು ಬೆಲ್ಲ ಎಲ್ಲ ಚಲೋ ಕರಗ್ಯದ. ಚಲೋ ಎಲ್ಲ ನೀರು ಬಿಟ್ಟದ, ಅಳ್ಳಕ್ಕಾಗ್ಯದ ನೋಡ್ರಿ. ಈ ರೀತಿ ಆಗಬೇಕು. ಬೆಲ್ಲ ಬೇಡ ಅನ್ನೋರು ಸಕ್ಕರೆ ಹಾಕ್ಬೋದು. ಆದರೆ ಈ ಬೆಲ್ಲ ಸಕ್ಕರೆ ನಿಮಗೆ ಎಷ್ಟು ಟೇಸ್ಟ್ ಬೇಕೋ ಅದ್ರ ಪ್ರಕಾರ ಹಾಕ್ಕೊಳ್ರಿ. ಈಗ ಒಂದು ದಪ್ಪ ತಳ ಇರೋ ಸ್ಟೀಲಿಂದು ಒಂದು ಬೋಗುಣಿ ಒಳಗೆ 1 ಚಮಚ ತುಪ್ಪ ಹಾಕಿನಿ. ಚಲೋ ತುಪ್ಪ ಹಾಕಬೇಕು. ಸ್ವಲ್ಪ ಕರಗಿದ ಮೇಲೆ ಅದಕ್ಕೆ 1 ಚಮಚ ಮೆಂತ್ಯಕಾಳು ಹಾಕಿ ತುಪ್ಪದೊಳಗೆ ಸ್ವಲ್ಪ ಹುರ್ಕೊಳ್ರಿ. ಸ್ವಲ್ಪ ಮೆಂತ್ಯಕಾಳು ಘಮ್ಮಂತ ವಾಸನೆ ಬಂದು ಸ್ವಲ್ಪ ಲೈಟ್ ಬ್ರೌನ್ ಆಗ್ತದೆ. ಆಮೇಲೆ ಒಂದು 3-4 ಒಣಮೆಣ್ಸಿನ್ಕಾಯಿ ಅವ. ಇವು ಖಾರ ಇರೋ ಒಣಮೆಣ್ಸಿನ್ಕಾಯಿ ನಾನು 1 ಇಂಚು ಸೈಜ್ ಒಳಗೆ ಕಟ್ ಮಾಡ್ಕೊಂಡೀನಿ. ನೀವು ಒಣಮೆಣ್ಸಿನ್ಕಾಯಿ ಬೇಡ ಅಂದ್ರೆ 1-2 ಹಾಕ್ರಿ. ಅದರಿಂದ ಟೇಸ್ಟ್ ಒಂಥರ ಬ್ಯಾರೆನೇ ಬರ್ತದೆ. ಇದನ್ನು ನೀವು ಈ ತುಪ್ಪದೊಳಗೆ ಒಣಮೆಣ್ಸಿನ್ಕಾಯಿನೂ ಚಲೋ ಹುರ್ಕೋಬೇಕು. ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಇದು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ 10-12 ತೊಗೊಳ್ರಿ. ಸ್ವಲ್ಪ ಕೈಯಿಂದ ಚಿವುಟಿ ಕರಿಬೇವನ್ನು ಅದರೊಳಗೆ ಹಾಕಿ ಸ್ವಲ್ಪ ಕರಿಬೇವು ಗರಿ ಗರಿ ಆಗುವವರೆಗೂ ಹುರ್ಕೋಬೇಕು. ಈ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ಚಲೋ ಘಮ್ಮಂತ ವಾಸನೆ ಬರ್ಲಿಕತ್ತದ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನು ಅರಿಶಿಣದ ಪುಡಿ ಹಾಕಿರಿ. ಅರಿಶಿಣದ ಪುಡಿಯಿಂದ ಸ್ವಲ್ಪ ಕಲರ್ ಬಹಳ ಚೇಂಜ್ ಆಗ್ತದೆ. ಆಮೇಲೆ ಇಂಗು ಒಂದು ಅರ್ಧ ಚಮಚ ಹಾಕಿರಿ. ಬಹಳ ಹಿಂಗೆ ಹಾಕಬೇಡ್ರಿ, ಸ್ವಲ್ಪ ಲೈಟ್ ಫ್ಲೇವರ್ ಬರಬೇಕು. ಅದಕ್ಕೆ ಒಂದು ಅರ್ಧ ಚಮಚ ಹಿಂಗೆ ಹಾಕಿ ಇದನ್ನೆಲ್ಲ ಹುರ್ಕೊಳ್ರಿ. ಇವಾಗ ಎಲ್ಲ ಚೆಂದ ಹುರಿದ್ಮೇಲೆ ಇದು ನಾವು ಮಾವಿನಕಾಯಿ ಬೆಲ್ಲ ಕಲಿಸಿಟ್ಟಿದ್ವಲ್ಲ ಆ ರಸ ಇದ್ರೊಳಗೆ ಹಾಕಬೇಕು. ನಮ್ಮ ಕಡೆಗೆ ನಾವು ಮಾವಿನಕಾಯಿ ಗುಳಂಬ ಅಂತೀವಿ. ಅದನ್ನೇ ಇದು ಒಂದು ಹೊಸ ರೀತಿ ಒಳಗೆ ಮಾಡ್ಲಿಕತ್ತೀನಿ. ನನಗೆ ನಮ್ಮ ಒಬ್ಬರ ಆಂಟಿಯವರು ನನಗಿದನ್ನು ಹೇಳಿದರು. ಇದನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡೋಣ ಅಂತ ಮಾಡಿದೆ. ಬಹಳ ಎಲ್ಲರಿಗೂ ಲೈಕ್ ಆಯ್ತು. ಅದಕ್ಕೆ ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಲಿಕತ್ತೀನಿ. ನಾವು ಯಾವಾಗಲೂ ಗುಳಂಬದಾಗ ನಾವು ಏಲಕ್ಕಿ ಪುಡಿ ಹಾಕ್ತೀವಿ. ಆದರೆ ನೀವು ಇದರೊಳಗೆ ಏಲಕ್ಕಿ ಪುಡಿ ಹಾಕಬೇಡ್ರಿ. ಸ್ವಲ್ಪ ಹಿಂಗೆ ಹಾಕಿ ಇದನ್ನು ಒಂದು ಸರ್ತಿ ಮಾಡಿ ನೋಡಿರಿ. ಈ ಹೊಸ ರುಚಿ ಬಹಳ ಟೇಸ್ಟಿಯಾಗಿರ್ತದೆ. ಇವಾಗ ಬೆಲ್ಲ ಕರಿಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ಯದ. ಇದಕ್ಕೆ ಏಕ್ದಮ್ ಸ್ವಲ್ಪ ಉಪ್ಪು ಹಾಕಬೇಕು. ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು. ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇದನ್ನು ಚಲೋ ಕಲಿಸಿ ಇದನ್ನು ಒಂದು 3-4 ನಿಮಿಷ ಕುದಿಸ್ಬೇಕು. ಬಹಳ ಏರ್ ಪಾಕ ಆಗೋಷ್ಟು ಕುದಿಸಬೇಡ್ರಿ. ಸ್ವಲ್ಪ ಗಟ್ಟಿ ಆದಮೇಲೆ ಸಾಕು. ಇಲ್ಲಾಂದ್ರೆ ಆರಿದ ಮೇಲೆ ಬಹಳ ಗಟ್ಟಿ ಆಗಿಬಿಡ್ತದೆ. ಇದು ಆರ್ಗ್ಯಾನಿಕ್ ಬೆಲ್ಲ ಇದ್ದಿದ್ದಕ್ಕೆ ಎಷ್ಟು ಚಲೋ ಗೋಲ್ಡನ್ ಕಲರ್ ಬಂದದ. ನೀವು ಬೇಕಾದ್ರೆ ಸಕ್ಕರೆ ಹಾಕ್ಬೋದು. ಈ ಬೆಲ್ಲದ ಪಾಕದೊಳಗೆ ಮೆಣಸಿನ್ಕಾಯಿ ಮತ್ತು ಈ ಮೆಣಸಿನ್ಕಾಯಿ ಬೀಜಗಳು ಆಮೇಲೆ ಈಗ ನಾವು ಹಾಕಿರೋ ಮೆಂತ್ಯಕಾಳು ಎಲ್ಲವೂ ಕುದ್ದು ಒಂದು ಥರದ್ದು ಚಂದ ಟೇಸ್ಟ್ ಸಿಗ್ತದೆ.
ಬಾಯಿಯೊಳಗೆ ಅವು ಬಂದಾಗ ಬಹಳ ಚಲೋ ಟೇಸ್ಟ್ ಹತ್ತದ. ಬಹಳ ಏರ್ ಪಾಕ ಮಾಡೋದು ಬೇಡ, ಬರೀ ಒಂದೇಳಿ ಪಾಕ ಆದರೆ ಸಾಕು. ಎಲ್ಲವನ್ನು ಸೇರಿ ಚಲೋ ಒಂದು 2 ನಿಮಿಷ ಕುದಿಸಿ ಪೂರ್ತಿ ಇವಾಗ ತಣ್ಣಗಾಗ್ಲಿಕ್ಕೆ ಬಿಡೋಣ. ಬಹಳ ಏರ್ ಪಾಕ್ ಮಾಡಿದರೆ ನಾವು ಆಮೇಲೆ ಅದು ತಣ್ಣಗಾದ್ಮೇಲೆ ಗಟ್ಟಿಯಾಗಿಬಿಡ್ತದೆ. ಆಮೇಲೆ ಬಾಟಲ್ ಹಾಕಿ ಫ್ರಿಜ್ನಾಗಿಟ್ಟರೆ ಇನ್ನೂ ಗಟ್ಟಿಯಾಗಿಬಿಡ್ತದೆ. ಈ ಖಾರ ಮತ್ತು ಸಿಹಿ ಇರೋ ಗುಳಂಬನ್ನು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಮಿಸ್ ಮಾಡಬೇಡ್ರಿ. ಆರ್ಗ್ಯಾನಿಕ್ ಬೆಲ್ಲ ಹಾಕಿರೋದಕ್ಕೆ ಒಂದು ಒಳ್ಳೆ ಕಲರ್ ಬಂದದೆ. ಇದು ಪೂರ್ತಿ ತಣ್ಣಗಾದ್ಮೇಲೆ ನೀವು ಒಂದು ಬಾಟಲ್ ಒಳಗೆ ಹಾಕಿ ಇದನ್ನು ಆರಾಮಾಗಿ ಬಹಳ ದಿನದವರೆಗೂ ಶೇಖರಿಸಿ ಇಡ್ಬೋದು, ಕೆಡೋದಿಲ್ಲ. ಥ್ಯಾಂಕ್ ಯು.